National Police Service. Parcel was caught by Mumbai Customs Department because it contains MDMA. That is an illegal drug banned in India. ತಂದೆ ತಾಯಿ ಮಕ್ಕಳ ಎಜುಕೇಷನ್ಗಾಗಲಿ ಇಲ್ಲ ಅವರ ಮಗಳನ್ನ ಒಳ್ಳೆ ಮನೆಗೆ ಸೇರಿಸೋದಕ್ಕಾಗಲಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿರ್ತಾರೆ. ಆದರೆ ಒಂದು ಚಿಕ್ಕ ಸ್ಕ್ಯಾಮ್ ಕಾಲಿಂದ ಅವರ ಈ ಕನಸುಗಳೆಲ್ಲ ಸರ್ವನಾಶ ಆಗಿಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಕೊರಿಯರ್ ಕಂಪ್ನಿ ಹೆಸರಲ್ಲಿ ತುಂಬ ಸ್ಕ್ಯಾಮ್ಗಳು ನಡೀತಿದೆ, ಎಸ್ಪೆಷಲಿ ಫೆಡ್ಎಕ್ಸ್ ಕಂಪ್ನಿ ಹೆಸರಲ್ಲಿ. ಸೊ ಈ ಒಂದು ವಿಡಿಯೋಲಿ ನಾನು ನಿಮಗೆ ಈ ಸ್ಕ್ಯಾಮು ಹೇಗಾಗುತ್ತೆ ಮತ್ತು ಈ ಸ್ಕ್ಯಾಮಿಂದ ಹೇಗೆ ತಪ್ಪಿಸ್ಕೋಬೋದು ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಇದರಿಂದ ದುಡ್ಡು ಕಳ್ಕೊಂಡ್ರೆ ಅದನ್ನು ವಾಪಸ್ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಸ್ಕ್ಯಾಮ್ಗೆ ಸುಮಾರು ಜನ ಬಲಿಯಾಗಿದ್ದಾರೆ ಆ್ಯಂಡ್ ನಮ್ಮ ಅಣ್ಣಂಗೂ ಸಹ ಈ ಸ್ಕ್ಯಾಮ್ ಕಾಲ್ ಬಂದಿತ್ತು. ಸೊ ಬೇಸ್ಡ್ ಆನ್ ಮೈ ರಿಸರ್ಚ್ ಆ್ಯಂಡ್ ನಮ್ಮ ಅಣ್ಣಂಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಫಸ್ಟ್ ಇದರಲ್ಲಿ ನಿಮಗೆ ಒಂದು ಫೇಕ್ ಆಟೋಮೇಟೆಡ್ ಕಾಲ್ ಬರುತ್ತೆ. ಇದು ಸೇಮ್ ಫೆಡ್ಎಕ್ಸ್ ಕಂಪ್ನಿಯವರೇ ಕಾಲ್ ಮಾಡಿರೋ ಥರ ಇರುತ್ತೆ. ಇದರಲ್ಲಿ ನಿಮಗೆ ಆ ವಾಯ್ಸ್ ಹೇಳುತ್ತೆ ಲೈಕ್ ನಿಮ್ಮ ಪಾರ್ಸಲ್ಲು ಕಸ್ಟಮ್ಸ್ ಡ್ಯೂಟಿ ಪೊಲೀಸ್ ಇಟ್ಕೊಬಿಟ್ಟಿದ್ದಾರೆ, ಸೊ ಜಾಸ್ತಿ ಇನ್ಫಾರ್ಮೇಷನ್ಗಾಗಿ 0 ಒತ್ತಿ, ಇಲ್ಲ ಕಸ್ಟಮರ್ ಸಪೋರ್ಟ್ ಜೊತೆ ಮಾತಾಡೋದಕ್ಕೆ 1 ಒತ್ತಿ ಅಂತ. ಆ್ಯಂಡ್ ಆಬ್ವಿಯಸ್ಲಿ ನಾವು ಪೊಲೀಸು ಕಸ್ಟಮ್ಸು ಅದು ಇದು ಅಂತ ಎದುರುಕೋಬಿಟ್ಟು 1 ಒತ್ತೀವಿ. ನೆಕ್ಸ್ಟ್ ಕಾಲು ಫ್ರಾಡ್ಸ್ಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ಅವನು ಲಿಟ್ರಲಿ ಎಷ್ಟು ಪ್ರೊಫೆಷನಲ್ ಆಗಿ ಮಾತಾಡ್ತಾನೆ ಅಂದರೆ ನಿಜವಾಗ್ಲೂ ಕಂಪ್ನಿಯವರೇ ಮಾತಾಡ್ದಂಗಿರುತ್ತೆ. ಅಷ್ಟೇ ಅಲ್ಲದೆ ಅವನು ಏನಾದರೂ ಕಂಪ್ಯೂಟರಲ್ಲಿ ಹುಡುಕ್ಬೇಕಾದ್ರೆ ಕೀಬೋರ್ಡ್ ಸೌಂಡ್ ಕೂಡ ಮಾಡ್ತಾನೆ, ಸೊ ದಟ್ ನಮ್ಮಂಥ ಕಾಮನ್ ಜನರಿಗೆ ಲಿಟ್ರಲಿ ಕಂಪ್ನಿಯವರೇ ಫೋನ್ ಮಾಡಿ ಮಾತಾಡ್ತಿರೋ ಥರ ಫೀಲ್ ಕೊಡಲಿ ಅಂತ. ಈಗ ಅವ್ನು ನಮ್ಗೆ ಹೇಳ್ತಾನೆ, ಸರ್ ನಿಮ್ಮ ಪಾರ್ಸಲ್ ಮುಂಬೈ ಟು ಇರಾನ್ ಹೋಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಮುಂಬೈ ಕಸ್ಟಮ್ಸ್ ಡ್ಯೂಟಿ ಅವರು ಅದನ್ನ ಹಿಡ್ಕೊಬಿಟ್ಟಿದ್ದಾರೆ, ಹಾಗಾಗಿ ನೀವು ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡು ಅದನ್ನ ರಿಲೀಸ್ ಮಾಡ್ಕೊಡಿ ಅಂತ. ಈಗ ನಾವು ಸ್ಕ್ಯಾಮರ್ಗೆ ಹೇಳ್ತೀವಿ ಲೈಕ್ ಸರ್ ನಾವು ಫೆಡ್ಎಕ್ಸ್ ಇಂದ ಯಾವ ಪಾರ್ಸಲು ಏನು ಮಾಡಿಲ್ಲ, ಬಟ್ ಅಂದ್ರೂ ಏನಕ್ಕೆ ನಮಗೆ ಕಾಲ್ ಬರ್ತಿದೆ ಅಂತ. ಅಂಡ್ ಸ್ಕ್ಯಾಮರ್ ಹೇಳ್ತಾನೆ, ಸರ್ ನಿಮ್ಮ ಹೆಸರು ಇದು, ಫೋನ್ ನಂಬರ್ ಇದು, ಅಂಡ್ ಕೆಲವು ಕೇಸಸ್ ಅಲ್ಲಿ ನಮ್ಮ ಆಧಾರ್ ನಂಬರ್ ಕೂಡ ಹೇಳ್ತಾನೆ. ಬಿಕಾಸ್ ನಾವೆಲ್ಲಾದ್ರೂ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಆಧಾರ್ ನಂಬರ್ ಯೂಸ್ ಮಾಡಿರ್ತೀವಿ, ಬಟ್ ಆ ವೆಬ್ಸೈಟ್ ಅಲ್ಲಿ ಏನಾದರೂ ಡೇಟಾ ಲೀಕ್ ಆದ್ರೆ ಅದು ಅವ್ರಿಗೆಲ್ಲ ಆನ್ಲೈನ್ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ಅವರು ಪರ್ಚೇಸ್ ಮಾಡಿ ಈ ತರ ಕೆಟ್ಟ ಪರ್ಪಸಸ್ಗೆ ಯೂಸ್ ಮಾಡ್ಕೊಂತಾರೆ. ಸೊ ಇವರು ನಮಗೆ ಈ ಡೀಟೇಲ್ಸ್ ಎಲ್ಲ ಹೇಳಿದಾಗ ನಾವು ನಿಜವಾಗ್ಲೂ ಯಾರೋ ನಮ್ಮ ಡೀಟೇಲ್ಸ್ ಯೂಸ್ ಮಾಡ್ಕೊಂಡು ಪಾರ್ಸಲ್ ಕಳಿಸಿರ್ಬೇಕು ಅಂತ ಅನ್ಕೊಂತೀವಿ. ಈಗ ಸ್ಕ್ಯಾಮರು ಡೀಟೇಲ್ಸ್ ಹೇಳಕ್ ಶುರು ಮಾಡ್ತಾನೆ ಲೈಕ್ ಟ್ರ್ಯಾಕಿಂಗ್ ನಂಬರ್, ಪೇಮೆಂಟ್ ಮೋಡ್, ಲಾಸ್ಟ್ 4 ಡಿಜಿಟ್ಸ್ ಆಫ್ ಕ್ರೆಡಿಟ್ ಕಾರ್ಡ್ ನಂಬರ್, ಪಾರ್ಸಲ್ ಕಂಟೆಂಟ್ಸ್ ಏನಿದೆ ಅಂತ ಸಹ ಹೇಳ್ತಾನೆ. 4 ಎಕ್ಸ್ಪೈರ್ಡ್ ಇರಾನಿಯನ್ ಪಾಸ್ಪೋರ್ಟ್ಸ್, 5 ಕ್ರೆಡಿಟ್ ಕಾರ್ಡ್ಸ್, 1 ಲ್ಯಾಪ್ಟಾಪ್, ಇದ್ರ ಜೊತೆ ಫೈನಲ್ ಆಗಿ ಡ್ರಗ್ಸ್ ಇದೆ ಅಂತ ಅಂತಾನೆ. ಡ್ರಗ್ಸ್ ಅಂತ ಕೇಳಿದ ತಕ್ಷಣ ಜನರದು ಮೀಟರ್ ಆಫ್ ಆಗಿಬಿಡುತ್ತೆ. ಬಿಕಾಸ್ ಈಗಲೂ ನನಗೂ ಡ್ರಗ್ಸ್ ಅಂತ ಪದ ಕೇಳಿದ್ರೆ ಅದು ಮೆಡಿಸನ್ಗಿನ ಏನೋ ಒಂಥರ ಇಲ್ಲಿಗಲ್ ಮೆಟೀರಿಯಲ್ ಅಂತ ಜಾಸ್ತಿ ನಮ್ಮ ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿದೆ. ಸೊ ಈಗ ಯಾವ್ದಾದ್ರು ಫಾರ್ಮಸಿ ಹೆಸರು ಲಕ್ಷ್ಮಿ ಮೆಡಿಕಲ್ಸ್ ಅಂತ ಇದ್ರೆ ಏನೋ ಒಂದ್ಸಲ, ಲಕ್ಷ್ಮಿ ಕೆಮಿಸ್ಟ್ ಅಂತ ಇದ್ರೆ ಏನೋ ಒಂದ್ಸಲ, ಬಟ್ ಲಕ್ಷ್ಮಿ ಡ್ರಗ್ಗಿಸ್ಟ್ ಅಂತ ಇದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಸೊ ಈ ನಮ್ಮ ಭಯದ ಜೊತೆನೆ ಇವರು ಆಟ ಆಡ್ತಾರೆ. ಸೊ ಈಗ ಅಸಲಿ ಆಟ ಶುರು. ಈಗ ಸ್ಕ್ಯಾಮರ್ ಹೇಳ್ತಾನೆ, ಸರ್ ನಾವು ಫೆಡ್ಎಕ್ಸ್ ಕಡೆಯಿಂದ ಆಲ್ರೆಡಿ ಒಂದು FIR ಫೈಲ್ ಮಾಡಿದ್ದೀವಿ, ಸೊ ನೀವು ಆದಷ್ಟು ಬೇಗ ಮುಂಬೈಗೆ ಬಂದು ಕಂಪ್ಲೇಂಟ್ನ ಫೈಲ್ ಮಾಡಿ, ಇಲ್ಲ ಬೇಕಿದ್ರೆ ಆನ್ಲೈನೇ ಕಂಪ್ಲೇಂಟ್ ಕೊಡ್ತೀರಾ ಅಂದರೆ ನಾನು ನಿಮ್ಮ ಕಾಲ್ನ ಕಸ್ಟಮ್ಸ್ ಡ್ಯೂಟಿ ಆಫೀಸರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೋದು ಅಂತ ಇಲ್ಲಿ ಸ್ಕ್ಯಾಮರ್ ಹೇಳ್ತಾನೆ. ಸೊ ನಾವು ಜನರು ಮನೇಲಿ ಕೂತ್ಕೊಂಡೇ ಕಂಪ್ಲೇಂಟ್ ರೇಸ್ ಮಾಡ್ಬೋದು ಅಂದಮೇಲೆ ಮುಂಬೈಗೆ ಯಾರು ಹೋಗ್ತಾರೆ ಅಂದ್ಬಿಟ್ಟು ಓಕೆ ಸರ್ ಟ್ರಾನ್ಸ್ಫರ್ ಮಾಡಿ ಕಾಲ್ನ ಅಂತ ಅವ್ನಿಗೆ ಸ್ಕ್ಯಾಮರ್ಗೆ ಹೇಳ್ತೀವಿ. ಈಗೇನಾಗುತ್ತೆ, ಈ ಸ್ಕ್ಯಾಮರು ಇನ್ನೊಬ್ಬ ಕಸ್ಟಮ್ಸ್ ಡ್ಯೂಟಿ ಆಫೀಸರ್ ತರ ಆಕ್ಟ್ ಮಾಡ್ತಿರೋ ಇನ್ನೊಬ್ಬ ಸ್ಕ್ಯಾಮರ್ಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾನೆ. ಈ ಕಸ್ಟಮ್ಸ್ ಡ್ಯೂಟಿ ತರ ಆಕ್ಟ್ ಮಾಡ್ತಿರೋ ಸ್ಕ್ಯಾಮರ್ನು ಅಷ್ಟೇ ಸೇಮ್ ಕಸ್ಟಮ್ಸ್ ಡ್ಯೂಟಿ ಆಫೀಸರ್ ತರನೇ ಸ್ಟ್ರಿಕ್ಟ್ ಆಗಿ ಮಾತಾಡ್ತಾನೆ. This call will be transferred to the Mumbai Cybercrime Police Station. Hello, Mumbai Cybercrime Department. Tell me what happened. What is your name? My name, What is your name, sir? Yeah. What is your name first? ಈ ಸ್ಟೇಜಲ್ಲಿ ಅವನು ನಮ್ಮ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊತಾನೆ, ಮತ್ತೆ ಅವ್ನು ನಮ್ಮ ಹತ್ರ ಒಂದು ಫಾರ್ಮ್ ಫಿಲ್ಅಪ್ ಮಾಡಿಸಿ ದುಡ್ಡು ಕಲೆಕ್ಟ್ ಮಾಡ್ಕೊತಾನೆ. ಆ್ಯಂಡ್ ಈ ದುಡ್ಡು ₹1000 ಹಿಡಿದು ಕೆಲವು ಕೇಸಸ್ಸಲ್ಲಿ ₹1,00,00,000 ಕಿತ್ಕೊತಾನೆ. ಎರಡನೇದು, ಕೆಲವು ಸರಿ ಇವರು ಕಸ್ಟಮ್ಸ್ ಡ್ಯೂಟಿ ಆಫೀಸರ್ ತರ ಡ್ರೆಸ್ ಅಪ್ ಆಗಿಬಿಟ್ಟು ವಿಡಿಯೋ ಕಾಲ್ ಮಾಡಿ ಹಣ ಡಿಮ್ಯಾಂಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ತರ ಕೇಸು ಒಂದು ಬೆಂಗಳೂರಿನ ಮಹಿಳೆ ಜೊತೆ ಆಗಿದೆ. ಏನಾಗಿದೆ ಅಂದರೆ ಸ್ಕ್ಯಾಮರ್ಸು ವಿಡಿಯೋ ಕಾಲ್ ಮಾಡಿಬಿಟ್ಟು ಈ ಮಹಿಳೆಗೆ ಹೇಳ್ತಾರೆ, ಮೇಡಮ್ ನಾವು ನಿಮ್ಮ ಮೇಲೆ ನಾರ್ಕೋಟಿಕ್ ಡ್ರಗ್ ಟೆಸ್ಟ್ ಮಾಡಬೇಕು, ಹಾಗಾಗಿ ನೀವು ನಿಮ್ಮ ಬಟ್ಟೆನ ರಿಮೂವ್ ಮಾಡಿ ನಮಗೆ ಫುಲ್ಲು ಬಾಡಿ ತೋರಿಸ್ಬೇಕು ಆ್ಯಂಡ್ ನಾವು ಅದನ್ನು ವರ್ಚುವಲಿ ಚೆಕ್ ಮಾಡ್ತೀವಿ ಅಂತ. ಬಟ್ ಇದರ ಸ್ಕ್ಯಾಮರ್ಸು ಫುಲ್ಲು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಾಲ್ ಕೊನೆಯಲ್ಲಿ ಎಲ್ಲ ಚೆಕಪ್ ಮಾಡೋ ನಾಟಕ ಮುಗ್ದಿದ ನಂತರ ಹೇಳ್ತಾರೆ, ನಮಗೆ ಇಷ್ಟು ಅಮೌಂಟ್ ಕೊಡು, ಇಲ್ಲ ಅಂದರೆ ನಿಮ್ಮ ವಿಡಿಯೋನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮತ್ತು ಡಾರ್ಕ್ ವೆಬ್ಸೈಟಲ್ಲಿ ಹಾಕ್ಬಿಡ್ತೀವಿ ಅಂತ. ಸೊ ಇವರು ಪಾಪ ಎದುರ್ಕೊಂಡು ಏನು ಮಾಡ್ತಾರೆ, ₹15 ಲಕ್ಷ ಈ ಸ್ಕ್ಯಾಮರ್ಸ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಈ ಸ್ಕ್ಯಾಮ್ಗಳಿಂದ ಹೇಗೆ ಸೇಫ್ ಆಗಿರೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಾನಲ್ ಅಪ್ಡೇಟ್ ಇದೆ. ನೀವು ನೋಡಿರ್ಬೋದು, ಸುಮಾರು ದಿವಸದಿಂದ ನಾನು ಕನ್ನಡ ಮತ್ತು ಹಿಂದಿ ವೀಡಿಯೋಸ್ನ ಸೇಮ್ ಇದೇ ಚಾನಲ್ನಲ್ಲೇ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಕೆಲವರು ಕಮೆಂಟ್ ಮಾಡಿದ್ರಿ, ಬ್ರೋ ಕನ್ನಡ ಮತ್ತು ಹಿಂದಿ ವೀಡಿಯೋಸ್ ಬೇರೆ ಬೇರೆ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅಂತ. ನಾನು ಆ್ಯಕ್ಚುಲಿ ಆ ಐಡಿಯಾನ ಹೋಲ್ಡಲ್ಲಿ ಇಟ್ಟಿದ್ದೆ. ಸೊ ಫೈನಲ್ ಆಗಿ ಕನ್ನಡ ವೀಡಿಯೋಸ್ಗಾಗಿ ಅಂತಲೇ ಒಂದು ಹೊಸ ಚಾನಲ್ ಟೆಕ್ ರಕ್ಷಿತ್ ಕನ್ನಡ ಅಂತ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಕನ್ನಡ ವೀಡಿಯೋಸ್ ಎಲ್ಲ ನಾನು ಅದೇ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇದಲ್ಲದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, techrexit.kannada ಅಂತ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ನಂಬರ್ 1,
ಹೆದರ್ಕೋಬೇಡಿ. ದಯವಿಟ್ಟು ಹೆದರ್ಕೋಬೇಡಿ. ನಾವು ಹೆದರ್ಕೊಂಡಷ್ಟು ಅವರು ನಮ್ಮನ್ನ ಜಾಸ್ತಿ ಎದುರಿಸ್ತಾರೆ, ಮತ್ತೆ ನಮ್ಮಿಂದ ಜಾಸ್ತಿ ದುಡ್ಡು ಕೀಳೋ ಪ್ರಯತ್ನ ಕೂಡ ಮಾಡ್ತಾರೆ. ಎರಡನೇದು, ನೀವು ಯಾವ ಪಾರ್ಸಲ್ ಕಳಿಸಿಲ್ಲ ಅಂತ ಗೊತ್ತು, ಮತ್ತೆ ಏನಕ್ಕೆ ಸುಮ್ಮನೆ ಕಾಲ್ ಕಂಟಿನ್ಯೂ ಮಾಡ್ತೀರಾ? ಕಟ್ ಮಾಡಿಬಿಡಿ ಆರಾಮಾಗಿ, ಪ್ರಾಬ್ಲಮೇ ಇರಲ್ಲ. ಆ್ಯಂಡ್ ಮೂರನೇದು, ಇನ್ ಕೇಸ್ ನಿಮ್ಗೇನಾದರೂ ಭಯ ಇದ್ರೆ ನಿಮ್ಮ ಡೀಟೇಲ್ಸ್ ಯೂಸ್ ಮಾಡಿಕೊಂಡು ಬೇರೆಯವರು ಪಾರ್ಸೆಲ್ ಕಳಿಸಿರ್ಬೋದು ಅಂತ. ಸೊ ನೀವೇನು ಮಾಡ್ಬೋದು ಅಂದರೆ, ಆ ಸ್ಕ್ಯಾಮರ್ ನಿಮಗೆ ಕೊರಿಯರ್ ಟ್ರ್ಯಾಕಿಂಗ್ ನಂಬರ್ನ ಹೇಳ್ತಾನೆ. ಸೊ ಅದನ್ನು ನೀವು ತಗೊಂಡು ಆ ಕಂಪ್ನಿಯ ಟ್ರ್ಯಾಕಿಂಗ್ ವೆಬ್ಸೈಟಲ್ಲಿ ಸರ್ಚ್ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ನೀವು ಸರ್ಚ್ ಮಾಡಿದಾಗ ಅಲ್ಲಿ ಏನು ರಿಸಲ್ಟು ತೋರಿಸಲ್ಲ, ಬಿಕಾಸ್ ಅವರು ಯಾವುದೋ ಒಂದು ಫೇಕ್ ಟ್ರ್ಯಾಕಿಂಗ್ ಐಡಿ ಹೇಳಿರ್ತಾರೆ. ಆಗ ನೀವು ಕಾಲ್ ಕಟ್ ಮಾಡಿಬಿಡ್ಬೋದು. ಇನ್ ಕೇಸ್ ಏನಾದರೂ ಅಪ್ಪಿ ಇವರು ರ್ಯಾಂಡಮ್ ಆಗಿ ಹೇಳಿರೋ ಟ್ರ್ಯಾಕಿಂಗ್ ನಂಬರು ಆ ಕಂಪ್ನಿಲಿ ಟ್ರ್ಯಾಕಿಂಗ್ ನಂಬರು ಮ್ಯಾಚ್ ಆಯಿತು ಅಂದ್ರೂ ಹೆದರೋ ಅವಶ್ಯಕತೆ ಇಲ್ಲ. ಈಗೇನು ಮಾಡ್ಬೇಕು, ನೀವು ಸ್ಕ್ಯಾಮರ್ ಮಾತಾಡೋ ಪ್ಯಾಟರ್ನ್ಸ್ನ ಅಬ್ಸರ್ವ್ ಮಾಡಿ. ಅವ್ನು ಎಲ್ಲೆಲ್ಲಿ ತಪ್ಪು ಮಾಡ್ತಾನೆ, ತೊದಲುತ್ತಾನ, ಮತ್ತೆ ಬೇಡದೇ ಇರೋ ಕ್ವಶನ್ ಕೇಳ್ತಾನ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ. So actually, are you working or studying? Why you need this research? ಸೊ ಈಗ ನೀವು ಕೇಳಿಸ್ಕೊಂಡ್ರಿ, ಕಂಪ್ನಿಯವ್ರಿಗೆ ಏನಾಗಬೇಕು, ನಾವು ಕೆಲಸ ಮಾಡ್ತಿದೀವ ಇಲ್ಲ ಓದ್ತಿದೀವ ಅಂತ. ಸೊ ದಿಸ್ ಈಸ್ ಅ ಸೈನ್ ದ್ಯಾಟ್ ದಿಸ್ ಈಸ್ ಅ ಸ್ಕ್ಯಾಮ್. ಸೊ ಇಲ್ಲಿ ನೀವು ಅಲರ್ಟ್ ಆಗಬೇಕು. ನಮ್ಮ ಅಣ್ಣನ ಥರನೇ ಅವನು ಗೊತ್ತಾಯಿತು ಇದು ಮೋಸ್ಟ್ಲಿ ಸ್ಕ್ಯಾಮ್ ಕಾಲ್ ಇರ್ಬೋದು, ಅದಕ್ಕೆ ಇದೆಲ್ಲ ಕೇಳ್ತಿದ್ದಾನೆ ಅಂತ. ಹಾಗಾಗಿ ಅವನು ಅಲರ್ಟ್ ಆದ. ಸೊ ಈ ಥರ ನೀವು ಸ್ಕ್ಯಾಮರ್ನ ಮಾತುಗಳನ್ನ ಗಮನಿಸಿ ಮತ್ತು ಅವ್ನು ಕೇಳೋ ಪ್ರಶ್ನೆಗಳನ್ನು ಕೂಡ ಅಬ್ಸರ್ವ್ ಮಾಡಿ. ಲಾಸ್ಟ್ಲಿ, ಆಸ್ ಅ ಸೇಫ್ಟಿ ಮೆಷರ್, ಸೈಬರ್ ಸೆಕ್ಯೂರಿಟಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿಬಿಡಿ. ನೀವು ಇದನ್ನು 1930ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು, ಇಲ್ಲ cybercrime.gov.in ವೆಬ್ಸೈಟಲ್ಲಿ ಕೂಡ ಒಂದು ಕಂಪ್ಲೇಂಟ್ ರೇಸ್ ಮಾಡ್ಬೋದು. ಆ್ಯಂಡ್ ಈಗ ಇನ್ ಕೇಸ್ ನೀವೇನಾದರೂ ಈ ಸ್ಕ್ಯಾಮ್ಗೆ ಬಲಿಯಾಗಿ ದುಡ್ಡನ್ನ ಕಳ್ಕೊಂಡಿದ್ರೆ, ಆದಷ್ಟು ಬೇಗ 1930ಗೆ ಕಾಲ್ ಮಾಡಿ ನಿಮ್ಮ ಡೀಟೇಲ್ಸ್ನ ತಿಳಿಸಿ. ಆಗ ಈ ಸೈಬರ್ ಪೊಲೀಸು ನಿಮ್ಮ ಟ್ರಾನ್ಸಾಕ್ಷನ್ನ ಬ್ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಂಡ್ ನೀವು ಎಷ್ಟು ಬೇಗ ಕಂಪ್ಲೇಂಟ್ ಮಾಡ್ತಿರೋ, ನಿಮ್ಮ ಹಣ ನಿಮಗೆ ವಾಪಸ್ ಸಿಗೋ ಚಾನ್ಸಸ್ಸು ಅಷ್ಟೇ ಜಾಸ್ತಿ ಇರುತ್ತೆ. ಗ್ಯಾರಂಟಿ ಅಂತೂ ಇಲ್ಲ ನಿಮ್ಮ ದುಡ್ಡು ವಾಪಸ್ ಸಿಗೋದು. ಬಿಕಾಸ್ ಸ್ಕ್ಯಾಮರ್ಸು ಮ್ಯೂಲ್ ಅಕೌಂಟ್ ಯೂಸ್ ಮಾಡ್ತಾರೆ. ಅಂದರೆ ಅವರು ಅವ್ರ ಸ್ವಂತ ಅಕೌಂಟ್ ಡೀಟೇಲ್ಸ್ನ ನಮಗೆ ಕೊಡಲ್ಲ. ಯಾಕಂದರೆ ಆ ಥರ ಏನಾದರೂ ಮಾಡಿದ್ರೆ ಅವ್ರು ಸಿಕ್ಕಾಕೊಬಿಡ್ತಾರೆ. ಅದಕ್ಕೆ ಅವ್ರು ನಮಗೆ ಮ್ಯೂಲ್ ಅಕೌಂಟ್ ಡೀಟೇಲ್ಸ್ನ ಕೊಡ್ತಾರೆ. ಮ್ಯೂಲ್ ಅಕೌಂಟ್ ಅಂದರೆ ಸ್ಕ್ಯಾಮರ್ ಅಕೌಂಟ್ ಅಲ್ಲ, ಬೇರೆಯವರ ಅಕೌಂಟ್ನ ರೆಂಟಿಗೆ ತೊಗೊಂಡು ಆ ಡೀಟೇಲ್ಸ್ನ ನಮಗೆ ಕೊಡ್ತಾರೆ. ಆ್ಯಂಡ್ ಈ ಅಕೌಂಟ್ನ ರೆಂಟ್ ಕೊಡೋವ್ರನ್ನ ಮನಿ ಮ್ಯೂಲ್ ಅಂತ ಕರೀತಾರೆ. ಸೊ ಇವ್ರಿಗೆ ಮೋಸ್ಟ್ಲಿ ಗೊತ್ತಿರಲ್ಲ ಅವ್ರ ಅಕೌಂಟು ಈ ಥರ ಕೆಟ್ಟ ಪರ್ಪಸಸ್ಗೆ ಯೂಸ್ ಆಗುತ್ತೆ ಅಂತ. ಬಟ್ ಅವ್ರೇನೋ ಪಾಪ ಬಡವ್ರು ಇರ್ತಾರೆ, ಜೀವನ ನಡೆಸ್ಬೋದು ಅಂತ ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ನಾವು ಕಳಿಸೋ ದುಡ್ಡು ಈ ಮನಿ ಮ್ಯೂಲ್ ಅಕೌಂಟ್ಗೆ ಹೋಗುತ್ತೆ. ಅವರು ಈ ದುಡ್ಡನ್ನ ಸ್ಕ್ಯಾಮರ್ಗೆ ಕೊಡ್ತಾರೆ, ಮತ್ತು ಸ್ಕ್ಯಾಮರು ಈ ಮನಿ ಮ್ಯೂಲ್ಗೆ ಸ್ವಲ್ಪ ಕಮಿಷನ್ ಕೊಡ್ತಾನೆ. ಆಮೇಲೆ ಸಿಗಾಕೊಂಡ್ರೆ ಪಾಪ ಈ ಮನಿ ಮ್ಯೂಲೆ ಸಿಗಾಕೊಳ್ಳೋದು. ಸ್ಕ್ಯಾಮರ್ಸು ಮೋಸ್ಟ್ ಕೇಸಸಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ. ಎಕ್ಸಾಂಪಲ್, ಚೆನ್ನೈಯಲ್ಲಿ ಒಂದು ಮಹಿಳೆ 1.25 ಕೋಟಿ ರೂಪಾಯಿ ಕಳ್ಕೊಂತಾರೆ ಈ ಸ್ಕ್ಯಾಮಿಂದ. ಆ್ಯಂಡ್ ಸ್ಕ್ಯಾಮರ್ ಹೇಳಿರ್ತಾನೆ ಈ ಮಹಿಳೆಗೆ ದುಡ್ಡನ್ನ ಈ 8 ಅಕೌಂಟ್ಸ್ಗೆ ಕಳಿಸೋ ಅಂತ. ಸೊ ಇವರು ಈ 8 ಅಕೌಂಟ್ಸ್ಗೆ ದುಡ್ಡು ಕಳಿಸಿರ್ತಾರೆ. ಬಟ್ ಈ ಮಹಿಳೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ರಿಕವರ್ ಮಾಡೋ ಅಷ್ಟೊತ್ತಿಗೆ ಆ 8 ಅಕೌಂಟ್ಸಿಂದ ದುಡ್ಡು 105 ಅಕೌಂಟ್ಸ್ಗೆ ಹೊಟ್ಟೋಗಿತ್ತಂತೆ. 8ಅಲ್ಲಿ 105 ಎಲ್ಲಿ ಯಪ್ಪ. ಸೊ ಈ ಥರ ನೀವು ಈ ಸ್ಕ್ಯಾಮಿಂದ ಹುಷಾರಾಗಿರ್ಬೋದು. ಅಡಿಷನಲಿ ನಾನು SMS ಸ್ಕ್ಯಾಮ್ಸ್ ಹೇಗೆ ಐಡೆಂಟಿಫೈ ಮಾಡ್ಬೋದು ಅನ್ನೋದ್ರ ಮೇಲೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಐ ಬಟನ್ ಕ್ಲಿಕ್ ಮಾಡಿ ಅದನ್ನು ಈಗಲೇ ನೋಡಿ. ಬಿಕಾಸ್ ಸ್ಕ್ಯಾಮ್ ಆದಮೇಲೆ ಪಶ್ಚಾತ್ತಾಪ ಪಟ್ಟು ನೋಡೋದಕ್ಕಿಂತ ಸ್ಕ್ಯಾಮ್ ಆಗೋದಕ್ಕಿಂತ ಮುಂಚೆನೇ ಹುಷಾರಾಗಿ ಇದ್ರೆ ಒಳ್ಳೇದು. ಸೊ ನೋಡಿದ್ರಲ್ಲ ಸ್ಕ್ಯಾಮರ್ಸು ದಿನೇ ದಿನೇ ಎಷ್ಟು ಇಂಟೆಲಿಜೆಂಟ್ ಆಗ್ತಿದ್ದಾರೆ ಅಂತ. ನೀವೇ ಟೆಕ್ನಾಲಜಿಕಲಿ ನಾಲೆಜಬಲ್ ಆಗಿರಬೇಕು ಅಂದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆ ಚಾನಲ್ಗೆ ಟೆಕ್ ರಕ್ಷಿತ್ ಕನ್ನಡಗೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಡಿಷನಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ನಮ್ಮ ಅಣ್ಣ ಮತ್ತು ಫೆಡೆಕ್ಸ್ ಸ್ಕ್ಯಾಮರ್ ಮಾತಾಡಿರೋ ಕಾನ್ವರ್ಸೇಷನ್ ರೆಕಾರ್ಡಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಹೋಗಿ ರೆಫರ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋಗೆ ಅಷ್ಟೇ. ಇದೇ ಥರ ಒಳ್ಳೆ ಕಂಟೆಂಟ್ ಒಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಜೈ ಹಿಂದ್, ವಂದೇ ಮಾತರಂ.